ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದ್ರೆ ಇವತ್ತು ಸ್ವಲ್ಪ ಕೆಲಸದ ಮ್ಯಾಗ ಕೊಲ್ಲಾಪುರ ಹೊಂಟಿದ್ದೀವಿ. ಯಾಕಂದ್ರೆ ಭಾಳ ಅದು ವಿಡಿಯೋನು ಮಾಡಿದ್ದಿಲ್ಲ, ಏನೂ ಮಾಡಿದ್ದಿಲ್ಲ. ಅದ್ರ ಸಂಬಂಧ ಇವತ್ತು ಮಾಡೋಣ ಅಂತೇಳಿ ಎಲ್ಲ ರೆಡಿಯಾಗಿ ಹೊಂಟೇನಿ ಇವತ್ತು ಕೊಲ್ಲಾಪುರಕ್ಕೆ. ಮತ್ತು ಕೊಲ್ಲಾಪುರದಾಗ ಯಾಕಂದ್ರೆ ಇವತ್ತು ಕೊಲ್ಲಾಪುರದಾಗ ಸ್ವಲ್ಪ ಆಫೀಸ್ದು ವರ್ಕು ಐತಿ. ಒಂದು ಸ್ವಲ್ಪ ಮಟೀರಿಯಲ್ ಬೇಕಾಗೈತಿ, ಗಾಡಿ ಸ್ಪೇರ್ಸ್ ಬೇಕಾವು. ಯಾಕಂದ್ರೆ ಹೊಂಡಾಲಿ ಗಾಡಿದ ಸ್ಪೇರ್ಸ್ ಅದು ಎಲ್ಲ ಮುರಿದು ಬಿಟ್ಟವ್ರಿ. ಅದ್ರ ಸಂಬಂಧ ಸ್ಪೇರ್ಸ್ ತಂದು ಹೊಸ ಗಾಡಿ ರಿಪೇರಿ ಮಾಡೋದೈತಿ, ಅದನ್ನ ಸ್ವಲ್ಪ ರೆಡಿ ಮಾಡೋದೈತಿ. ಬರೀ ಹೋಗೋಣ. ಹಂಗೆ ಅಲ್ಲಿ ಹಾರಿಗಿರಿಗೆ ಹೋಗ್ಬೇಕು. ಹಾರಿಗಿರಿಯಾಗ ನಿಜಗೌಡನ ಇರ್ತಾವ. ನಿಜಗೌಡನ ಕರ್ಕೊಂಡು ಕೊಲ್ಲಾಪುರಕ್ಕೆ ಹೋಗ್ಬೇಕು. ಕೊಲ್ಲಾಪುರದಾಗ ಸ್ವಲ್ಪ ಒಂದು ಶಾಪಿಗೆ ಹೋಗ್ಬೇಕು. ಅಲ್ಲಿ ಶಾಪಿನ ಎಲ್ಲ ಮಟೀರಿಯಲ್ ತೊಗೊಂಡು ವಾಪಸ್ ನನಗೆ ಹೊಂಡಾಲಿ ಹೋದ ಸ್ಪೇರ್ಸ್ ಎಲ್ಲ ತೊಗೊಂಡು ಅವನ್ನೆಲ್ಲ ಮಟೀರಿಯಲ್ ಇದಕ್ಕೆ ಹಾಕ್ಬೇಕು. ಯಾಕಂದ್ರೆ ಟ್ರಾನ್ಸ್ಪೋರ್ಟ್ ಆಗಿ ಬರ್ಬೇಕಾಗೈತಿ. ಕೆಲಸ ಭಾಳ ಐತಿ, ಟೈಮ್ ಅಂದರೆ ಭಾಳ ಆಗೈತಿ. ಈಗ ಬರ್ರಿ ಹೋಗೋಣ. ಲೆಟ್ಸ್ ಗೋ ಫಾರ್ ದ ರೈಡ್. ಈಗ ಜಸ್ಟ್ ನಾವು ಮಾಲಿಂಪುರ ರೀಚ್ ಆದೀವಿ. ಮಾಲಿಂಪುರದಾಗ ಒಂದು ಸ್ವಲ್ಪ ಕೆಲಸ ಐತಿ. ಮಾಲಿಂಪುರದಾಗ ಏನು ಕೆಲಸಪ್ಪ ಅಂತಂದ್ರೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗೈತಿ. ಹಾಸ್ಪಿಟಲ್ದಾಗ ಏನಂದ್ರೆ ಒಂದು ಸ್ವಲ್ಪ ಟ್ಯಾಬ್ಲೆಟ್ಸ್ ತೊಗೋಬೇಕು. ಅಲ್ಲಿ ಟ್ಯಾಬ್ಲೆಟ್ಸ್ ಅದೆಲ್ಲ ತೊಗೊಂಬರಿ. ಭಾಳ ಏನಾಗಲ್ಲ, ಒಂದು 20 ಮಿನಿಟ್ಸ್ ಇದಾಕತಿ, ಟೈಮ್ ಆಕತಿ ಅಷ್ಟ. ಭಾಳ ತಿನ್ನಲ್ಲ. ಹಾಸ್ಪಿಟಲ್ದಾಗೆಲ್ಲ ಟ್ಯಾಬ್ಲೆಟ್ಸ್ ಅದು ತೊಗೊಂಡು ನೋಡ್ರಿ. ಸ್ವಲ್ಪ ಹಾಸ್ಪಿಟಲ್ ಕೆಲಸ ಇತ್ತು, ಹಾಸ್ಪಿಟಲ್ಗೆ ಒಂದು ಸ್ವಲ್ಪ ತೋರಿಸ್ಕೊಂಡು ಎಲ್ಲ ಈಗ ಮುಗೀತು. ತೊಗೊಂಡ್ರಿ ಈಗ ಲೆಟ್ಸ್ ಗೋ. ಬಿಸಿಲು ಭಾಳ ಐತ್ರಪ್ಪ, ಅದ್ರ ಸಂಬಂಧ ಒಂದು ಸ್ವಲ್ಪ ಇಲ್ಲಿ ಸ್ಟಾಪ್ ಮಾಡಿ ಒಂದು ಸ್ವಲ್ಪ ಜ್ಯೂಸ್ ಅದು ಕುಡಿದ್ನಿ. ಜ್ಯೂಸ್ ಕುಡ್ಬೇಕಂದ್ರೆ ಮಾರ ಈ ಜಾಕೆಟ ಹ್ಯಾಂಡ್ ಗ್ಲೌಸ್ ತೀರ ಕೆಟ್ಟ ಶೆಕೆ ಆದೈತಿ. ಒಳಗೆ ಕೆಟ್ಟ ಕುದಿಸಾದೈತಿ. ಅದ್ರಾಗ ಡಿಹೈಡ್ರೇಷನ್ ಆಕತಿ ಕೆಟ್ಟ. ಅದ್ರ ಸಂಬಂಧ ಒಂದು ಸ್ವಲ್ಪ ಜ್ಯೂಸ್ ಕುಡ್ದು ಇಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗೊಂಬರಿ. ಭಾಳ ಅಂದ್ರೆ ಭಾಳ ಬಿಸಿಲು ಐತ್ರಪ್ಪ. ಒಟ್ಟು ಅದೇನು ಕೇಳೋಂಗಿಲ್ಲ. ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ನಾ ಅಲ್ಲಿ ಕೊಲ್ಲಾಪುರದಾಗ ಎಷ್ಟಾಯ್ತು ತೀವ್ರ ಬಲ್ಲತ್ತಾಗ. ಬರೀ ಹೋಗೋಣ. ಎಲೆಕ್ಟ್ರಿಕಲ್ ಪ್ರಕಾರ ಏನು ಬೇಕಲ್ಲ ಎಲ್ಲ ಇಲ್ಲೇ ಸಿಗ್ತಾವೆ. ಕೊಲ್ಲಾಪುರ ಇನ್ನೊಂದು ಏನೋ ಒಂದು 10 ಕಿಲೋಮೀಟ್ರ್ ಐತನ.
ನಿಜಗೂಡ ನಾನು ಕರ್ಕೊಂಬನ್ನಿ. ನಿಜಗೂಡ ನಾನು ಬಂದ ಅದು ಸ್ವಿಚ್ ಜಿಕ್ಸ್ತಾರಲ್ಲೇ ಹಚ್ಚಿದ್ದೀವಿ ಅದನ್ನು ಹೊರಗಿರಾಗ ಅಲ್ಲೇ ಹಚ್ಚಿ ಬಂದುಬಿಟ್ಟಿವ್ರಿಪ್ಪ ಅದನ್ನು. ನಿಜಗೂಡ ನಂದು ರೋನಿನ ಎತ್ತಲೇ ಅದನ್ನ ತೊಗೊಂಡಿವಿ. ಈಗ ಅದು ಸತ್ತಪ್ಪ ಎಲ್ಲಿ ಹೋಗಿಲ್ಲ ಬಿಟ್ಟಿಲ್ಲ, ಬ್ಯಾಸರ ಆಗಿಬಿಟ್ಟಿಲ್ಲ. ಅದ್ರ ಸಂಬಂಧ ತಗೊಂಡು ಹಿಂಗೆ ಸಲ ಒಂದು ಅಡ್ಡಾಡಿಬಿಟ್ಟು ಒಂದು ಮೈಂಡ್ ಫೀಸ್ ಆಗಿಬಿಡ್ತೈತಿ. ಬರೋ ಲೆಟ್ಸ್ ಗೋ. ನನಗೊಬ್ಬ ಮುಂದೆ ಅಡ್ಡ ಬರ್ತಾನೆ ನೋಡ್ರಿ. ಈಗ ಜಸ್ಟ್ ನನಗೆ ಹ್ಯಾಶ್ ಪೂರ ನಾನು ಬೀಳ್ತಿದ್ದ, ತಾನು ಬೀಳ್ತಿದ್ದ ಅಂದರೆ ಪೂರ ಹೋಗಿ ಬಿದ್ದಬಿಡ್ತದೆ. ಇಲ್ಲಿ ನನ್ನ ಲೆಫ್ಟ್ ಸೈಡ್ದಾಗ ಫುಲ್ ಹೋಗಿ ತೆಗ್ನ್ಯಾಗ ಇನ್ನೊಂದು ಸ್ವಲ್ಪ ಸ್ಪೀಡ್ ಅದು ಎಲ್ಲಾರ ಇದ್ದಿದ್ದು ಅಂದ್ರೆ ತೆಗ್ನ್ಯಾಗ ಬೀಳ ನಾನು ಉಳಿಸಿದ, ತಾನು ಉಳ್ಕೊಂಡ. ಮುಂದಿನ ಸ್ವಲ್ಪ ಪೂರ ಅದಕ್ಕೆ ಕೆನಾಲ್ ಇತ್ತಲ್ಲಿ ಹೋಗಿ ಬಿದ್ದ ಬಿಡ್ತಿದ್ರು. ಇನ್ನು ತೀರ ಫಾಸ್ಟ್ ಹೊಡ್ತೀನಿ ನಾನು. ಕೊಲ್ಲಾಪುರಕ್ಕೆ ಹೋಗಿದ್ದನು ಚಲೋ ಆತ್ರಪ್ಪ. ಯಾಕಂದ್ರೆ ಒಂದು ಸ್ಪೇರ್ಗಳು ಸಿಕ್ಕಿಲ್ಲ ನನಗೆ. ಎಲ್ಲ ಸ್ಪೇರ್ಗಳು ಸಿಕ್ಕು, ಎಲ್ಲ ಅಂಗಡಿ ಐಟಮ್ಸ್ ಸಿಕ್ಕು, ಎಲ್ಲ ಚಲೋ ಸಿಕ್ಕು. ಚಲೋ ಆತ್ರ ಮಾತ್ರ ಸಿಗ್ತಾವೋ ಇಲ್ಲ ಅನ್ಕೋತ ಹೋಗಿದ್ವಿ. ಆದರೂ ಎಲ್ಲ ಐಟಮ್ಸ್ ಎಲ್ಲ ಸಿಕ್ಕು, ಚಲೋ ಆಗ್ತದಂದ ಫಸ್ಟ್ ಹೋಗಿ ಗಾಡಿ ರಿಪೇರ್ ಮಾಡಿಸ್ಬೇಕು ಮಾರೆ. ಎಲ್ಲ ರೆಡಿ ಮಾಡಿಸಿ ನಿಂದ್ರಿಸ್ಬೇಕಾಗಿ. ಕೊಲ್ಲಾಪುರ ಒಂದು ಆಟೋಮೊಬೈಲ್ದ ಏನು ಎಲ್ಲ ಥರ ಒಂದು ಜಾಗದಾಗ ಸಿಕ್ಬಿಡ್ತಾವೆ ನಿಮ್ಗೆ. ಹೋಂಡಾದಲ್ಲಿ ಯೂಸ್ ಸ್ಪೇರ್ಸ್ ಬಾಗಲಕೋಟೆ ಕೇನಿ, ಮುಧೋಳ ಕೇನಿ, ಲೋಕಾಪುರದಾಗ ಕೇನಿ, ಬನ್ನಟ್ಟಿ, ರಪ್ಪೆ ಬನ್ನಟ್ಟಿ ಎಲ್ಲ ಕಡೆ ಕೇಳಿಟ್ರಿ. ಎಲ್ಲಿ ಸಿಗೋಲಾಗಿದ್ದು ಕೊಲ್ಲಾಪುರದಾಗ ಒಬ್ಬರ ಕಡೆ 2 ಶೋರೂಮ್ ಅದ ಹೋಂಡಾ ಶೋರೂಮಲ್ಲಿ. ಕೊಲ್ಲಾಪುರದಾಗ 2 ಕಡೆ ಕೇಳಿ, ಒಂದು ಕಡೆ ಕೋಲ್ಸಟ್ ಐತಿ, ಒಂದು ಕಡೆ ಮೆಟ್ಗಾಡ್ ಇತ್ತು. 2 ಶೋರೂಮ್ 4 ಕಿಲೋಮೀಟ್ರ್ ಡಿಸ್ಟೆನ್ಸ್ ಐತಿ. ಹೋಗಿ ಬಿಸಿಲಾಗ ಅಡ್ಡಾಡಿ ಬರೋಬಿಟ್ಟು ಸಾಕು ಹೋಗ್ಬಿಡ್ತೀರಿ ಮಾರೆ. ಅದ್ರ ಸಂಬಂಧ ಅಲ್ಲಿ ವೀಡಿಯೋ ಏನು ಮಾಡೋಕ್ಕೆ ಹೋಗಲಿಲ್ಲ. ಈಗ ಸ್ಪೇರ್ಸ ಬೈಕಿನ ಏನು ಸ್ಪೇರ್ಸ್ ಇತ್ತಲಾರೆ ಅಷ್ಟು ಗಾಡಿಗೆ ಇಲ್ಲೇ ಹಿಂದೆ ಕಟ್ಕೊಂಡ್ಬಿಟ್ಟಾನಿ. ನಡೀತೈತಿ. ಯಾವ ಶೋ ಇದ್ರ ಆಫೀಸ್ದು ಏನೇನಿದ್ದಿಲ್ಲ ಎಲ್ಲ ಹೌದು ವೈರಿಂಗ್ ಅಂತ ತೊಗೊಂಡೈತಿ. ಲೈಟು ಎಲ್ಲ ತೊಗೊಂಡಿನಿ. ಬೈಕಿಗೆ ಹಾಕುವ ಅಂತಾರೆ, ಬೈಕಿಗೆ ಹಾಕು. ಯಾಕಂದ್ರೆ ನೆಕ್ಸ್ಟ್ ಈಗ ಒಂದು ಟೂರ್ ಐತಿಪ್ಪ, ದೊಡ್ಡ ಟೂರ್ ಐತಿ. ಒಂದು ವೀಕ್ ಹೋಗೋದೈತಿ, ದೊಡ್ಡ ರಟ್ಟಿದೆ. ಅದ್ರ ಸಂಬಂಧ ಬೈಕ್ ರೆಡಿ ಮಾಡಿಸ್ಬೇಕಾಗಿತ್ತು. ಈಗ ಬೈಕ್ ಇಲ್ಲಾರ್ದ ಏನೋ ಕಳ್ಕೊಂಡಾಗ. ಯಾಕಂದ್ರೆ ಇರೋದ ಒಂದು ಬೈಕ್ ಐತಿ, ಅದು ಇರಲಿಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ, ಕೆಲಸ ಆಗಂಗಿಲ್ಲ, ಏನೂ ಆಗಂಗಿಲ್ಲ. ಬೇರೆ ಬೈಕ್ಗಳದಾವ ಕರೆ, ಆದ್ರೆ ಅವು ನಮ್ಮ ಪ್ರೊಫೆಷನ್ಗೆ ಸೂಟ್ ಆಗಂಗಿಲ್ಲ. ಅದ್ರ ಸಂಬಂಧಪ್ಪ ಗಾಡಿ ಯಾವಾಗ ರಿಪೇರಿ ಹಾಕೋತೀವಿ ಯಾವಾಗಿಲ್ಲ ಅನ್ಸ್ಬಿಟ್ಟಿತ್ತು. ಆದ್ರೆ ಅಂದ್ರೆ ಈಗಂದ್ರೆ ನಾಳೆ ಮುಂಜಾನೆ ಮೇಸ್ತ್ರಿ ಕಡೆ ಹೋಗಿ ಫುಲ್ ಎಲ್ಲ ಚಕ್ಕ ಗಾಡಿ ರಿಪೇರಿ ಮಾಡಿ ಲೈಟ್ ಹಾಕಿ ನೆನೆಸ್ಬಿಟ್ಟು ಗಾಡಿ ಅಂದರೆ ನೈಟ್ ಆಗೈತಿ. ಈಗ ಭಾಳ ಲೇಟ್ ಆಗೈತ್ರಪ್ಪ. ನೈಟ ಒಂದು 11 ಗಂಟೆ ಅದು ಆಗೈತಿ. ಮುಧೋಳಕ್ಕೆ ಹೋಗ್ಬೇಕಂದ್ರೆ ಇನ್ನೊಂದು 12 ಕರೆಕ್ಟ. ಮಮ್ಮಿ ಫೋನ್ ಹಚ್ಚಿದ್ಲೀಗ, ಎಲ್ಲಿದ್ದೀಪ್ಪ ಅಂತೇಳಿ ರಾತ್ರಿ ಅಂತ ಹೇಳೀನೀಗ. ಒಂದು ಹೋಗಿ ಊಟ ಅದೆಲ್ಲ ಆಗೈತಿ. ಹೋಗಿ ರೀಚ್ ಆಗಿ ಭಾಳ ಟೈರ್ಡ್ ಆಗೈತ್ರಪ್ಪ. ಬಿಸ್ಲಾಗ ಅಡ್ಡಾಡಿ ಸಾಕಾಗ್ಬಿಟ್ಟದ ನನಗರೆ. ಗಾಡಿ ಮ್ಯಾಗ ಇದ್ದ ಕೆಟ್ಟ ಗಾಳಿ ಮತ್ತು ಒಂದು ಬಿಸಿಲ ಗಾಳಿ ಸಾಕಾಗಿ ಹೋಗ್ಬಿಡ್ತೀವಿ ಮಾರೆ. ಹೋಗಿ ಬರೋ ಊಟಿಗೆ ಹೋಗೋಣ ಮುಧೋಳಕ್ಕೆ. ನಿಜಗೂಡ ನಾನು ಅಲ್ಲೇ ಹಾರಿಗಿರಿ ಕ್ರಾಸಿಗೆ ಬಿಟ್ಟು ಬನ್ನಿ. ಜಿಕ್ಸರು ಅಲ್ಲೇ ಬಿಟ್ಟಿನಿ. ಯಾಕಂದ್ರೆ ಈ ಗಾಡಿಗೆಲ್ಲ ಸ್ಪೇರ್ಸ್ ಅದು ಇದೇ ಗಾಡಿ ಕಟ್ಟಿದ್ದೆವು. ಕೊಲ್ಲಾಪುರದಿಂದ ಬರೋ ಮುಂದೆ ಇದೇ ಗಾಡಿ ಕಟ್ಕೊಂಬರ್ದು, ಎಲ್ಲಿ ಹುಚ್ಚೋದು ಕಟ್ಟೋದು ಅಂತೇಳಿ ಇದೇ ಗಾಡಿಗೆ ತೊಗೊಂಬಂದ್ಬಿಟ್ಟು ನಿಜಗೂಡ ನಾನು ಅಲ್ಲೇ ಕ್ರಾಸ್ದಾಗ ಬಿಟ್ಟ. ಜಿಕ್ಸರು ಅಲ್ಲೇ ನಿಜಗೂಡ ನಂಗೆ ಜಿಕ್ಸರು ಅಲ್ಲೇ ಬಿಟ್ಟು ಬನ್ನಿ.
ಮುದೋಳಿ ಇನ್ನೊಂದು 20 ಕಿಲೋಮೀಟ್ರ್ ಉಳಿತು. ಅದೇನೇನು 20 ಕಿಲೋಮೀಟ್ರ್ ಒಂದೇನು 10-25 ನಿಮಿಷದಾಗ ಮುದೋಳಿ ಹೋಗ್ತೀನಿ ಇನ್ನು. ಟೈಮು ಭಾಳ ಆಗೈತಿ, 11:30 ಪುಣೆ 12 ಹಾಕೊಂಡೈತಿ ಇನ್ನು. ಬಾಕಟ್ ಅಂದ್ರೆ ಬಾಕಟ್ ಟೈರ್ಡ್ ಹೆಂಗೆ ಗೊತ್ತಾ, ಬಾಕಟ್ ಅಂದ್ರೆ ಬಾಕಟ್ ಟೈರ್ಡ್ ಸುಸ್ತು ಆಗೈತೆ. ಹಂಗೆ ಫಸ್ಟು ಮುಟ್ಕೊಂಡ್ಬಿಡ್ತು ಮಾರ. ನಾಳೆ ಏನು ಆಫೀಸ್ ಇಲ್ಲ ಏನಿಲ್ಲ, ಸರಿ ನಾಳೆ ಮುಂದೆ ಲೇಟ್ ಆಗಿದ್ರು ನಡೀತದೆ. ಕೃಷಿಗೂ ಇನ್ನೊಂದು ಮುಂದಿನ ರೈಡ್ದೊಳಗೆ ಹೇಳ್ಬೇಕಂದ್ರೆ ಮುಂದಿನ ರೈಡ್ ಭಾಳ ದೊಡ್ಡ ರೈಡ್ ಆಗೋದೈತಿ. ಯಾಕಂದ್ರೆ ನಾವು ಒಬ್ಬ ಹೋಗೋದಾಗ್ಬೋದು, ಇನ್ನೊಬ್ಬ ನಮ್ಮ ಫ್ರೆಂಡ್ ಬರ್ಬೋದು. ಅಂದ್ರೆ ದೊಡ್ಡ ರೈಡ್ ಐತಿ. ಎಲ್ಲಿಂದ್ರೆ ಇಲ್ಲಿಂದ ಮುದೋಳದಿಂದ ಮಂಗಳೂರು ಹೋಗೋದೈತಿ. ಮಂಗಳೂರಕ್ಕೆ ಸ್ವಲ್ಪ ಕೆಲ್ಸದ ಮ್ಯಾಗ ಹೊಂಟಿವು. ಈಗ ಅತ್ತಾಗ ಟೂರು ಆತು ಎಲ್ಲ ಆತತ್ ಮಾಡ್ಬೇಕಂತ ಮಾಡೀವಿ. ಒಂದು ವೀಕ್ ಮ್ಯಾಗ ಹೋಗೋದೈತದ. ಒಂದು ವೀಕ್ ಮ್ಯಾಗ ಬೈಕ್ ತೊಗೊಂಡು ಹೋಗ್ಬೇಕಂತ ಮಾಡೀವಿ. ಒಂದು ಏನೇನು ಆಕೈತಿ ಏನೇನಿಲ್ಲ ಸಿಗು ನೀನು ಮುಡಿಯೋದಾಗ. ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ.